ಇನ್ನು ಕಿಡಿಗೇಡಿಗಳು ತೂರಿದಂತಹ ಕಲ್ಲು ತೂರಾಟದಲ್ಲಿ 6 ಮಂದಿ ಪೊಲೀಸರಿಗೆ ಗಾಯಗಳಾಗಿದೆ. ಒಳಸಂಚು ಮಾಡಿದ್ದಂತಹ ಕಿಡಿಗೇಡಿಗಳನ್ನು ನಾವು ಕೂಡಲೇ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಅಮಾಯಕರಿಗೆ ತೊಂದರೆ ಆಗದಂತೆ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ರೆ, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡ್ರೆ ಇದರಲ್ಲಿ ಅಮಾಯಕರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರದು. ಆ ರೀತಿ ನಾವು ಕ್ರಮ ವಹಿಸ್ತೀವಿ. ಹತ್ತರಗಿ ಟೋಲ್ ಬಳಿಯಲ್ಲಿ 50 ಸಿಸಿಟಿವಿ ಕ್ಯಾಮೆರಾಗಳಿದ್ದಾವೆ. 50 ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದವರು ಹೇಳಿಕೆ ಕೊಟ್ಟಿದ್ದಾರೆ. ರಸ್ತೆ ತೆರವು ಸಂದರ್ಭದಲ್ಲಿ ಅಪಾರ್ಥವಾಗಿ ಈ ಘಟನೆ ನಡೆದು ಹೋಗಿದೆ. ಪೊಲೀಸರು ತಾಳ್ಮೆ ವಹಿಸಿ ಸ್ಥಳದಿಂದ ಹಿಂದೆ ಸರಿದ್ರು. ಪೊಲೀಸರು ಕೂಡ ಈ ಸಂದರ್ಭದಲ್ಲಿ ಒಂದು ವೇಳೆ ತಮ್ಮ ಸಂಯಮವನ್ನು ಕಳೆದುಕೊಂಡು, ತಮ್ಮ ತಾಳ್ಮೆ ಕಳೆದುಕೊಂಡು ಕಲ್ಲು ತೂರಾಟ ವಾಪಸ್ಸೇನಾದರೂ ಮಾಡಿದ್ದಿದ್ರೆ ಅಥವಾ ಲಾಠಿ ಚಾರ್ಜ್ ಏನಾದರೂ ಮಾಡಿದ್ದಿದ್ರೆ ಪರಿಸ್ಥಿತಿ ತುಂಬ ಭಯಾನಕ ಆಗ್ತಿತ್ತು. ರೈತರ ನಡುವೆ ಹಾಗೂ ಯಾರು ಅಮಾಯಕ ರೈತರಿದ್ದರು ಅವರು ಕೂಡ ಈ ಒಂದು ಘರ್ಷಣೆಯಲ್ಲಿ ಪಾಲ್ಗೊಳ್ಳುವಂತಾಗ್ತಾ ಇತ್ತು. ಆದರೆ ರೈತರು ಕೂಡ ಇಲ್ಲಿ ತಾಳ್ಮೆ ವಹಿಸಿದ್ದಾರೆ. ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಕೂಡ ಸಂಯಮತೆಯಿಂದ ಅವರು ಕೂಡ ತಾಳ್ಮೆ ವಹಿಸಿ ಆ ಸ್ಥಳದಿಂದ ಹಿಂದೆ ಸರಿದ್ರು. ಹೀಗಾಗಿ ಬಲ ಪ್ರಯೋಗ ಮಾಡದೆ ಈ ಒಂದು ಸಮಸ್ಯೆಯನ್ನು ಪೊಲೀಸ್ ಅಧಿಕಾರಿಗಳು ಪರಿಹರಿಸಿದ್ದಾರೆ. ಈಗಾಗಲೇ ನೋಡಿದ್ರಿ, ನಮ್ಮ ಯಮಕನಮಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಒಂದೆಡೆ ಕೆಲವು ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿದ್ರೆ, ಮತ್ತೊಂದೆಡೆ ಯಾರು ನೈಜ ರೈತರಿದ್ರು, ರೈತರು ತಾಳ್ಮೆ ಇಲ್ಲಿ ತೋರಿಸಿದ್ರು, ಯಾರು ಕೂಡ ಕಲ್ಲು ತೂರಾಟಕ್ಕೆ ಮುಂದಾಗಲಿಲ್ಲ. ಆದರೆ ಕೆಲವು ಕಿಡಿಗೇಡಿಗಳಿಂದಾಗಿ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಇತ್ತ ಪೊಲೀಸರು ಕೂಡ ತುಂಬ ತಾಳ್ಮೆಯಿಂದ ವರ್ತನೆ ಮಾಡಿದ್ರು. ಎಷ್ಟು ಜನ ಪೊಲೀಸರು ಗಾಯಗೊಂಡಿದ್ದಾರೆ, ಸದ್ಯ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ, SP ಅವರು ಘಟನೆ ಬಗ್ಗೆ ಮುಂದಿನ ಕ್ರಮದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ? ಸಂತೋಷ್, ಈಗ ಬೆಳಗಾವಿಯ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ನಡೆದಂತ ಏನು ಭ್ರಷ್ಟಾಚಾರದ ಘಟನೆ ಸಂದರ್ಭದಲ್ಲಿ ಈಗ ಪರಿಸ್ಥಿತಿ ತಿಳಿದ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಮತ್ತು ಏನು ರೈತರ ಸಂಘದ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು ಕಲ್ಲು ತೂರಾಟ ಸಂದರ್ಭದಲ್ಲಿ 6 ಜನ ಪೊಲೀಸ್ ಅಧಿಕಾರಿಗಳು ಸೇರಿ ಸಿಬ್ಬಂದಿಗಳು ಸೇರಿ ಒಟ್ಟು 6 ಜನರಿಗೆ ಗಾಯಗಳಾಗಿದ್ದಾರೆ. ಅವರನ್ನ ಈಗ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ರೈತರು ಏನು ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರು, ಆ ಒಂದು ರೈತರನ್ನ ಪಕ್ಕಕ್ಕೆ ತಪ್ಪಿಸಲಿಕ್ಕೆ ಪೊಲೀಸರು ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಅಪಾರ್ಥ ಮಾಡಿಕೊಂಡು ಏನು ಕೆಲವೊಂದಿಷ್ಟು ಕಿಡಿಗೇಡಿ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು, ಅವರನ್ನು ನಾವು ಏನು ಬಂಧಿಸುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತು SP ಹೇಳಿರ್ತಕ್ಕಂಥದ್ದು. ಈಗಾಗಲೇ ಒಂದಿಷ್ಟು ಜನನ ವಶಕ್ಕೆ ಪಡೆಯಲಾಗಿದೆ. ಯಾರು ಅಮಾಯಕರಿದ್ದಾರೆ ಅವರ ಮೇಲೆ ಯಾವುದೇ ರೀತಿ ಕ್ರಮ ಆಗುದಿಲ್ಲ, ಯಾರು ಕಿಡಿಗೇಡಿಗಳಿದಾರೋ ಅವರನ್ನ ಯಾವುದೇ ಕ್ರಮ ಬಿಡುದಿಲ್ಲ ಅನ್ನೋ ಮಾತನ್ನು ಈಗ ಸ್ವತಃ SP ಹೇಳಿರ್ತಕ್ಕಂಥದ್ದು. ಜೊತೆಗೆ ಒಂದು ಘಟನೆ ನಡೆದಂತ ಸ್ಥಳ ಏನಿದೆ ಅಲ್ಲಿ 50ಕ್ಕೂ ಅಧಿಕ ಕ್ಯಾಮೆರಾಗಳನ್ನ ಆವರಿಸಲಾಗಿದೆ. CCTV ಕ್ಯಾಮೆರಾದೆಲ್ಲ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಲಾಗುತ್ತೆ ಅನ್ನೋ ಮಾತನ್ನ ಈಗ SP ಭೀಮಾಶಂಕರ್ ಗುಳೇದ್ ಮಾಹಿತಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಶ್ರೀಧರ್, ನಿಮ್ಮೆಲ್ಲ ಮಾಹಿತಿಗೆ.